ದುರಾಸೆಯ ಮರಕಡಿಯುವವನ ಕತೆ. ಸೋಹನ್ಪುರ ಗ್ರಾಮದಲ್ಲಿ ರಾಮ್ಲಾಲ್ ಎಂಬ ಮರಕಡಿಯುವವನಿದ್ದ. ಜೀವನೋಪಾಯಕ್ಕಾಗಿ ಗ್ರಾಮದ ಸಮೀಪದ ಕಾಡಿನಿಂದ ಪ್ರತಿದಿನ ಕಟ್ಟಿಗೆ ಸಂಗ್ರಹಿಸಿ ಮಾರಾಟ ಮಾಡಿ ಸ್ವಲ್ಪ ಹಣ ಸಂಪಾದಿಸುತ್ತಿದ್ದರು. ಹೀಗೆಯೇ ಜೀವನ ಸಾಗಿಸುತ್ತಿದ್ದ. ಕೆಲವು ದಿನಗಳ ನಂತರ ರಾಮ್ಲಾಲ್ ಮದುವೆಯಾದರು. ಅವನ ಹೆಂಡತಿ ದೊಡ್ಡ ಖರ್ಚು ಮಾಡುವವಳು. ಹೀಗಾಗಿ ಈಗ ಇಷ್ಟು ಕಟ್ಟಿಗೆ ಮಾರಿ ಸಂಸಾರ ನಡೆಸುವುದು ಕಷ್ಟವಾಯಿತು. ಅದಕ್ಕಿಂತ ಹೆಚ್ಚಾಗಿ ರಾಮ್ಲಾಲ್ನ ಹೆಂಡತಿ ರಾಮಲಾಲನಿಗೆ ಪದೇ ಪದೇ ಹಣವನ್ನು ಕೇಳುತ್ತಿದ್ದಳು. ಕೆಲವೊಮ್ಮೆ ಹೊಸ ಬಟ್ಟೆಗಳನ್ನು ಖರೀದಿಸಲು ಮತ್ತು ಕೆಲವೊಮ್ಮೆ ಇತರ ವಿಷಯಗಳಿಗೆ. ಒಂದು ವೇಳೆ ಹಣ ಸಿಗದೇ ಇದ್ದರೆ ಆಕೆ ಗಲಿಬಿಲಿಗೊಳ್ಳುತ್ತಿದ್ದಳು. ರಾಮ್ಲಾಲ್ ತನ್ನ ಹೆಂಡತಿಯನ್ನು ತುಂಬ ಪ್ರೀತಿಸುತ್ತಿದ್ದನು. ಆದ್ದರಿಂದ ಅವನಿಗೆ ಅವಳ ಕೋಪವನ್ನು ಸಹಿಸಲಾಗಲಿಲ್ಲ. ಹೆಂಡತಿಗೆ ಪ್ರತಿದಿನ ಹಣದ ಕೊರತೆಯಾಗದಂತೆ ಈಗ ಹೆಚ್ಚು ಮರವನ್ನು ಸಂಗ್ರಹಿಸಿ ಮಾರಾಟ ಮಾಡುವುದಾಗಿ ರಾಮ್ಲಾಲ್ ನಿರ್ಧರಿಸಿದರು. ಪತ್ನಿಯ ಆಸೆಯನ್ನು ಈಡೇರಿಸಲು ಇಂದು ರಾಮ್ಲಾಲ್ ದಟ್ಟ ಕಾಡಿಗೆ ತೆರಳಿ ಸಾಕಷ್ಟು ಕಟ್ಟಿಗೆ ಸಂಗ್ರಹಿಸಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ್ದಾರೆ. ಹೆಚ್ಚು ಮರಕ್ಕೆ ಹೆಚ್ಚು ಹಣ ಸಿಕ್ಕಾಗ ರಾಮ್ಲಾಲ್ ಖುಷಿಯಾಗಿ ಎಲ್ಲ ಹಣವನ್ನು ಹೆಂಡತಿಗೆ ಕೊಟ್ಟ. ಈಗ ರಾಮ್ಲಾಲ್ ದಿನವೂ ಅದನ್ನೇ ಮಾಡತೊಡಗಿದ. ಮರ ಕಡಿಯುವವನು ವಾರಕ್ಕೊಂದು ಮರ ಕಡಿದು ಕಟ್ಟಿಗೆ ಮಾರಿ ಬಂದ ಹಣದಿಂದ ಹೆಂಡತಿಯ ಅಗತ್ಯಗಳನ್ನು ಪೂರೈಸುತ್ತಿದ್ದ. ಈಗ ಹೆಚ್ಚು ಹಣ ಬರುತ್ತಿದ್ದರಿಂದ ಮನೆಯೂ ಚೆನ್ನಾಗಿ ನಡೆಯುತ್ತಿತ್ತು. ಸ್ವಲ್ಪ ಸಮಯದೊಳಗೆ ಅವನ ದುರಾಸೆ ಎಷ್ಟು ಹೆಚ್ಚಾಯಿತು ಎಂದರೆ ಅವನು ನಿಧಾನವಾಗಿ ಮರಗಳನ್ನು ಕಡಿಯಲು ಪ್ರಾರಂಭಿಸಿದನು. ಮರಗಳನ್ನು ಕಡಿಯುವ ಮೂಲಕ ಹೆಚ್ಚಿನ ಮರವನ್ನು ಪಡೆದುಕೊಂಡು ಹೆಚ್ಚಿನ ಬೆಲೆಯನ್ನು ಪಡೆಯಲಾರಂಭಿಸಿದರು. ಕ್ರಮೇಣ ರಾಮ್ಲಾಲ್ ತನ್ನ ಹಣವನ್ನು ಜೂಜಿನಲ್ಲಿ ಹೂಡಿಕೆ ಮಾಡಲು ಪ್ರಾರಂಭಿಸಿದನು. ಅವನು ಜೂಜಾಟಕ್ಕೆ ಎಷ್ಟು ವ್ಯಸನಿಯಾಗಿದ್ದನೆಂದರೆ ರಾಮ್ಲಾಲ್ ಅದರಲ್ಲಿ ಅಪಾರ ಪ್ರಮಾಣದ ಹಣವನ್ನು ಕಳೆದುಕೊಂಡನು. ಈಗ ಈ ಮೊತ್ತವನ್ನು ಮರುಪಾವತಿಸಲು ರಾಮ್ಲಾಲ್ 1 ಅಥವಾ 2 ದಪ್ಪ ಮರಗಳನ್ನು ಕಡಿಯಲು ನಿರ್ಧರಿಸಿದರು. ರಾಮ್ಲಾಲ್ ಕಾಡಿಗೆ ಹೋಗಿ ದೊಡ್ಡ ಮರದ ಮೇಲೆ ಕೊಡಲಿಯಿಂದ ಹೊಡೆಯಲು ಪ್ರಯತ್ನಿಸಿದಾಗ ಮರದ ಕೊಂಬೆಯಿಂದ ಅವನ ಮೇಲೆ ದಾಳಿ ಮಾಡಿತು. ರಾಮ್ಲಾಲನಿಗೆ ಆಘಾತವಾಯಿತು. ಆಗ ಮರದ ಕೊಂಬೆಯೊಂದು ಅವನನ್ನು ಸುತ್ತಿಕೊಂಡಿತು. ಏನಾಗುತ್ತಿದೆ ಎಂದು ರಾಮಲಾಲ್ಗೆ ಅರ್ಥವಾಗಲಿಲ್ಲ. ಅಷ್ಟರಲ್ಲಿ ಮರದಿಂದ ಒಂದು ಧ್ವನಿ ಕೇಳಿಸಿತು. ಮೂರ್ಖ, ನಿನ್ನ ದುರಾಸೆಯಿಂದ ನೀನು ನನ್ನನ್ನು ಕಚ್ಚುತ್ತಿರುವೆ. ನೀವು ಎಲ್ಲ ಹಣವನ್ನು ಜೂಜಿಗೆ ಖರ್ಚು ಮಾಡಿ ನಂತರ ಹಣವನ್ನು ಹಿಂತಿರುಗಿಸಲು ಮರಗಳನ್ನು ಕಡಿಯಲು ಬನ್ನಿ. ಮರಗಳು ಎಷ್ಟು ಬೆಲೆ ಬಾಳುವವು ಎಂದು ನಿಮಗೆ ತಿಳಿದಿದೆ. ಜೀವವು ನಮ್ಮೊಳಗೂ ನೆಲೆಸಿದೆ ಮತ್ತು ನಾವು ಮನುಷ್ಯರಿಗೆ ಬದುಕಲು ಗಾಳಿ, ಬಿಸಿಲಿನಲ್ಲಿ ನೆರಳು ಮತ್ತು ಹಸಿವನ್ನು ನೀಗಿಸಲು ಹಣ್ಣುಗಳನ್ನು ಒದಗಿಸುತ್ತೇವೆ. ಆದರೆ ನಿಮ್ಮ ಸ್ವಾರ್ಥಕ್ಕಾಗಿ ನಮ್ಮನ್ನು ಕತ್ತರಿಸುತ್ತಿದ್ದೀರಿ. ಮರವು ಹೇಳಿತು, ಇವತ್ತು ನೀವು ಕಾಯಿರಿ, ನಾನು ಈಗ ಈ ಕೊಡಲಿಯನ್ನು ನಿಮ್ಮ ಮೇಲೆ ಬಳಸುತ್ತೇನೆ. ರಾಮ್ಲಾಲ್ ಅವರು ಮನವಿ ಮಾಡಲು ಪ್ರಾರಂಭಿಸಿದಾಗ ಮರದ ಕೊಂಬೆಯು ಕೊಡಲಿಯಿಂದ ದಾಳಿ ಮಾಡಲು ಮುಂದಾಯಿತು. ಅವರು ಕ್ಷಮೆಯಾಚಿಸಿದರು ಮತ್ತು ನಾನು ತಪ್ಪು ಮಾಡಿದ್ದೇನೆ, ಆದರೆ ನನಗೆ ಸುಧಾರಿಸಲು ಅವಕಾಶ ನೀಡಿ. ನೀನು ನನ್ನನ್ನು ಕೊಂದರೆ ನನ್ನ ಹೆಂಡತಿಗೆ ಏನಾಗುತ್ತದೆ? ಅವಳು ಒಂಟಿಯಾಗಿ ಬಿಡುತ್ತಾಳೆ. ಇಂದಿನಿಂದ ನಾನು ಯಾವುದೇ ಮರವನ್ನು ಕಡಿಯುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ಇದನ್ನೆಲ್ಲ ಕೇಳಿದ ಮರಕ್ಕೆ ರಾಮಲಾಲನ ಮೇಲೆ ಕರುಣೆಯಾಯಿತು. ಅವರು ರಾಮಲಾಲನನ್ನು ಬಿಟ್ಟರು. ಬಿಡುಗಡೆಯಾದ ತಕ್ಷಣ ರಾಮ್ಲಾಲ್ ತನ್ನ ಮನೆಗೆ ಓಡಿ ಹಣದ ಆಮಿಷಕ್ಕೆ ಒಳಗಾಗದೆ ನಿರ್ಧರಿಸಿದರು. ಕಥೆಯಿಂದ ಪಾಠ: ದುರಾಸೆಯಿಂದ ಪರಿಸರದೊಂದಿಗೆ ಆಟವಾಡಬಾರದು. ನಮಗೆ ಆಮ್ಲಜನಕ ಸಿಗುವುದು ಮರಗಳಿಂದ ಮಾತ್ರ. ಅವುಗಳನ್ನು ಕತ್ತರಿಸುವ ಮೂಲಕ ನಾವು ನಮ್ಮ ಜೀವನದಲ್ಲಿ ತೊಂದರೆಗಳನ್ನು ತರುತ್ತಿದ್ದೇವೆ.